ನಾನ್ ಹೇಳೋದು ಸರಿ ಅಂದ್ರೆ ಸರಿ ಅನ್ನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಈ ಮಾತನ್ನ ನಾವು ಪುಡಿಗಾಸು ಜ್ಯೋತಿಷಿಗಳ ಬಾಯಲ್ಲಿ ಕೇಳ್ತಾನೆ ಇರ್ತೀವಿ. ಆದ್ರೆ ಮೈ ಮೇಲೆ ಬರೋ ಚಾಮುಂಡಮ್ಮನಿಗೂ ಆ ಡೌಟ್ ಇದೆ ಅಂದ್ರೆ, ಅಂಥ ನಕಲಿ ಚಾಮುಂಡಮ್ಮನ್ನ ಜನ ನಂಬ್ತಾರೆ ಅಂದ್ರೆ ಏನ್ ಹೇಳೋಣ? ಈ ನಕಲಿ ಚಾಮುಂಡಮ್ಮ ಈ ದೇವಸ್ಥಾನ ಕಟ್ಟಿ ಸುಮ್ಮನೆ ಕುಳಿತಿಲ್ಲ. ಈ ಹಾವು ಮೈ ಮೇಲೆ ಚಾಮುಂಡಮ್ಮ ಬರೋದು ಎಲ್ಲ ಈಕೆಯ ಬಿಸ್ನೆಸ್ ಗಿಮಿಕ್. ಈ ಅಮ್ಮನ ಥಿಯರಿ ತುಂಬಾ ಸಿಂಪಲ್. ದೇವಸ್ಥಾನ ಜನಪ್ರಿಯವಾಗಬೇಕು, ಅದರಿಂದ ದುಡ್ಡು ಮಾಡಬೇಕು ಅಷ್ಟೇ. ಇದೊಂದು ಸಣ್ಣ ದೇವಸ್ಥಾನದಿಂದ ಯಮ್ಮ ಅದೆಷ್ಟು ದುಡ್ದಿದ್ದಾಳೆ ಅಂದ್ರೆ ಅದಕ್ಕೆ ಸಾಕ್ಷಿಯಾಗಿ ದೇವಸ್ಥಾನದ ಎದುರಿಗೆ ದೊಡ್ಡದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ತಲೆ ಎತ್ತುತ್ತಾ ಇದೆ. ನಮ್ಮ ವರದಿಗಾರನಿಗೆ ಈ ಅಮ್ಮ ಎಂತೆಂತ ಕಥೆ ಕಟ್ಟಿ ಹೆದರಿಸಿ ದುಡ್ಡು ಕೀಳೋಕೆ ನೋಡಿದ್ಲು ಗೊತ್ತಾ? ಬೆಳ್ಳಿ ನಾಗಪ್ಪನ ಕೊಟ್ರೆ ಮನೆಯಲ್ಲಿ ಪೂಜೆ ಮಾಡ್ತೀಯಾ? ಬೆಳ್ಳಿ ನಾಗಪ್ಪನ ಕೊಟ್ರೆ 60,000 ತಗೊಳುತ್ತೆ ಮಗ. ಬೆಳ್ಳಿ ನಾಗಪ್ಪ ಬೇಡ, ಗಟ್ಟಿ ನಾಗಪ್ಪನ ಕೊಡೋದು. ಅದು ಟೊಳ್ಳೆಲ್ಲ ಕೊಟ್ರೆ ಇದಾಗುತ್ತೆ, ತೊಳಿಯುವಾಗ ಮಾಡುವಾಗ. ಗಟ್ಟಿದಾದ್ರೆ ಶಾಶ್ವತವಾಗಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಅದು ಬೆಳ್ಳಿ ನಾಗಪ್ಪ ಬೇಡ ಅಂದ್ರೆ 5,000 ಗೊತ್ತಾಯ್ತು. ಎಲ್ಲ ಸೇರಿ ಊಟದ್ದು, ದಾನ ಕೊಡೋದು, ಅಭಿಷೇಕದ್ದು, ಬೆಳ್ಳಿ ನಾಗಪ್ಪ ಇಷ್ಟು ಸೇರಿಸಿ ಎಲ್ಲ ಸೇರಿಸಿ 60,000. ಈ ಜೀವಂತ ಹಾವುಗಳಿಗೆ ಹಾಲಿನ ಅಭಿಷೇಕ, ಪೂಜೆ, ಮೈ ಮೇಲೆ ಚಾಮುಂಡಮ್ಮ ಬರೋದು, ಇವೆಲ್ಲದರ ಹಿಂದಿನ ರಹಸ್ಯ ಎಷ್ಟೇ. ದುಡ್ಡು ದುಡ್ಡು ದುಡ್ಡು. ಅಮಾಯಕ ಜನ ಕೈ ಮುಗಿರಿ ಅಂದ್ರೆ ಕೈ ಮುಗಿತಾರೆ. ಈ ಅಮ್ಮ ಅವರ ಅಮಾಯಕತೆಯನ್ನ ಲಾಭಕ್ಕೆ ಬಳಸ್ಕೊಳ್ತಾ ಇದೆ ಅಷ್ಟೇ. ನಾವು ಈ ಅಮ್ಮನ ಮರಾಮೋಸವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋಕೆ ಹೋಗುವಾಗ ನಮ್ಮೊಂದಿಗೆ ರವಿ ಅನ್ನೋ ಉರುಗ ತಜ್ಞರನ್ನ ಕರೆದುಕೊಂಡು ಹೋಗಿದ್ವಿ. ಅವ್ರಿಗೂ ಅಷ್ಟೇ, ಈ ನಕಲಿ ಚಾಮುಂಡಮ್ಮ ನಮ್ಮ ಉರುಗ ತಜ್ಞರಿಗೆ ಆಕ್ಸಿಡೆಂಟ್ ಆಗಿದೆ, ನೀವು ಬದುಕಿರೋದೇ ಹೆಚ್ಚು, ಬದುಕಬೇಕು ಅಂದ್ರೆ ಏನೇನೆಲ್ಲ ಮಾಡಬೇಕು ಅಂತ ಹೇಳೋಕ್ ಶುರು ಮಾಡಿದ್ರು. ಮನೆ ದೇವ್ರ ಅರ್ಕೆ ಇದೆ ಮಗ, ಮನೆ ದೇವರಿಂದ ಕಾಟ ಜಾಸ್ತಿ ಇದೆ. ನೀನು 3 ಸರಿ ಆಕ್ಸಿಡೆಂಟ್ ಅಲ್ಲಿ ಏಟಾಗಿದೆ ನಿಮಗೆ, ಗೊತ್ತಾಯ್ತಾ ಮಗ? ಮತ್ತೆ ಇನ್ನೊಂದು 3 ಕಂಟಕ ಇದೆ. ನೀನ್ ಬದುಕೋಂಗೆ ಇಲ್ಲ ಹೇಳ್ಬೇಕು ಅಂದ್ರೆ. ಆದ್ರೆ ಆ ರವಿ ಅವರಿಗೆ ಏನಾಗಿತ್ತು ಅವರನ್ನೇ ಕೇಳಿಬಿಡಿ. ಸುವರ್ಣ ನ್ಯೂಸ್ ಜಯಶಂಕರ್ನವ್ರನ್ನ ನಾವು ಮೀಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಹೋಗೋಣ ಅಂತ ಹೋದ್ಮೇಲೆ ಅಲ್ಲೋಗಿ ನೋಡಿದ್ರೆ ಹಾವುಗಳಿದೆ ಅಂತಂದರೆ ಅದನ್ನ ಇಟ್ಕೊಂಡು ಈ ಅಮ್ಮನ ಮೇಲೆ ದೇವ್ರು ಬರುತ್ತೆ ಅಂತ ಎಲ್ಲ ಇದು ಮಾಡಿದ್ರು. ಒಂದು 3 ಸಲ ನಿನಗೆ ಆಕ್ಸಿಡೆಂಟ್ ಆಗಿದೆ, ನನಗೆ ಆಕ್ಸಿಡೆಂಟು ಆಗಿಲ್ಲ, ಏನೂ ಆಗಿಲ್ಲ, ಇಲ್ಲಿವರೆಗೂ ಚೆನ್ನಾಗೇ ಇದ್ದೀನಿ. ಅಷ್ಟೇ ಅಲ್ಲ, ಈ ಹಾವುಗಳು ಯಾಕೆ ಹೆಡೆ ಎತ್ತೋದಿಲ್ಲ, ಈ ಹಾವುಗಳು ಐಸ್ನಂತ ಹಾಲು ಸುರಿದ್ರು ಸುಮ್ಮನೆ ಮಲಗಿರೋದ್ಯಾಕೆ ಅನ್ನೋದನ್ನ ಈ ಉರುಗ ತಜ್ಞರೇ ವಿವರಿಸ್ತಾರೆ, ಕೇಳಿ. ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಬೆಳೆಸ್ಕೊಂಡಿರೋ ಒಂದು ಹಾಬಿಲಿ, ನಾನು ಹಾವು ಹಿಡಿಯೋ ಒಂದು ಹಾಬಿನ ಬೆಳೆಸ್ಕೊಂಡಿರೋದ್ರಿಂದ ನನ್ನನ್ನು ಎಲ್ಲರೂ ಸ್ನೇಕ್ ರವಿ ಅಂತ ಕರೀತಾರೆ. ಹುಟ್ಟಿದ ತಕ್ಷಣ ಹಲ್ಲಿಗೆ ಹಾವಿರುತ್ತೆ, ಹುಟ್ಟಿದ ತಕ್ಷಣ ಕಚ್ಚಿದ್ರೂ ಹಾವು ವಿಷಾನೇ. ಆ ಹಲ್ಲನ್ನ ಏನು ಮಾಡ್ತಾರೆ ಅಂತಂದರೆ, ಆ ವೆನಮ್ ಪಾಕೆಟ್ನೇ ತೆಗೆದು ಆ ವೆನಮ್ ಪಾಕೆಟು ಹಲ್ಲನ್ನ ಎರಡನ್ನೂ ಚಾಕು ತಗೊಂಡು ಹೊಡೆದು ಬಿಡ್ತಾರೆ ಆ ಕಡೆ ಈ ಕಡೆ. ಆ ಚಾಕು ತಗೊಂಡು ಹೊಡೆದಿದ ತಕ್ಷಣ ಏನಾಗುತ್ತೆ, ಅಲ್ಲಿ ವೆನಮ್ ಇರುತ್ತೆ. ವೆನಮ್ ಅಂತಂದರೆ ಹಾವಿನ ವಿಷ. ಆ ವಿಷ ಆ ಗಾಯಕ್ಕೆ ಹರಡುತ್ತೆ. ಆ ಗಾಯಕ್ಕೆ ಹರಡಿ ಅಲ್ಲಿ ಫಂಗಸ್ ಫಾರ್ಮ್ ಆಗುತ್ತೆ. ಅದರ ನರ್ವಸ್ ಸಿಸ್ಟಮ್ ಎಲ್ಲ ಬ್ರೋಕ್ ಆಗಿರುತ್ತೆ ಆಲ್ರೆಡಿ. ನಿಮಗೆ ಒಂದು ಹಲ್ಲು ಕಿತ್ತಿದ್ರೇ ಎಷ್ಟು ಮೆಡಿಸನ್ಸ್ಗಳು ತಗೋತೀರಿ, ಅದಕ್ಕೆ ಅದರ ಜೀವನೇ ಅದು. ಅದನ್ನೇ ಕಿತ್ತಾಕ್ಬಿಡ್ತಾರೆ. ಕಿತ್ತಾಕಿ ಸಖತ್ತು ಒದ್ದಾಡುತ್ತೆ. ಕೆಲವು ದಿವಸ ಅದು ಗಾಯ ಹಂಗೆ ಇರುತ್ತೆ. ಆಮೇಲಿಂದ ಹಲ್ಲು ಬರುತ್ತೆ ಅಂತಾರೆ, ಹಲ್ಲು ಬರೋಲ್ಲ. ಹಲ್ಲು ಕಿತ್ತಿದ ಮೇಲೆ ಹಲ್ಲು ಬರೋಲ್ಲ. ಅದೇನು ತಿನ್ನೋಕ್ಕಾಗಲ್ಲ. ಅದಕ್ಕೆ ಇರೋಷ್ಟು ದಿವಸ ಬಾಯಿ ಮಧ್ಯ ಕಡ್ಡಿ ಇಟ್ಟು ಮಾಂಸದ ತುಂಡುಗಳನ್ನ, ಆಮೇಲಿಂದ ಇಲಿಗಳನ್ನ, ಕಪ್ಪೆಗಳನ್ನ ಸಾಯಿಸಿ ಒಳಗೆ ತುರುಕ್ತಾರೆ ಹಿಡಿದು. ಅದಾಗೆ ಅದರಲ್ಲಿ ದೇಹದಲ್ಲಿ ಫುಲ್ ಶಕ್ತಿ ಬಂದು ಏನು ತಿನ್ನೋಕ್ಕಾಗದೆ ಇದು ಮಾಡೋಕ್ಕಾಗದೆ ಶಕ್ತಿ ಬಂದು ಹಾಗೆ ಸತ್ತೋಗುತ್ತೆ ಅದು. ಇದು ಈ ನಕಲಿ ಚಾಮುಂಡಮ್ಮನ ಅವತಾರದ ಕಥೆ. ಈ ಅಮ್ಮ ಸ್ವಲ್ಪ ಅಲ್ಲ, ತುಂಬಾನೇ ಡಿಫ್ರೆಂಟ್. ಈಕೆ ಕೇವಲ ನಿಂಬೆಕಾಯನ್ನಷ್ಟೇ ಅಲ್ಲ, ಕುಂಬಳಕಾಯನ್ನೂ ಮಂತ್ರಿಸ್ಕೊಡ್ತಾಳೆ. ಮೈ ಮೇಲೆ ದೇವರಿದ್ದಾಗ ಹುಚ್ಚುಚ್ಚಾಗಿ ಆಡೋದಿಲ್ಲ.
ಫ್ಯಾನ್ ಗಾಳಿ ಜಾಸ್ತಿ ಆದ್ರೂ ಈ ನಕಲಿ ಚಾಮುಂಡಮ್ಮಂಗೆ ಗೊತ್ತಾಗುತ್ತೆ. ನಿಂಬೆ ಹಣ್ಣು ಕುಂಬಳಕಾಯಿಯ ಮೇಲೆ ಕೈಯಲ್ಲಿರೋ ಸಣ್ಣ ತ್ರಿಶೂಲದಿಂದಲೇ ಏನನ್ನೋ ಬರೀತಾಳೆ. ಅದೇನು ಅನ್ನೋದು ಆ ಯಮ್ಮನಿಗಷ್ಟೇ ಅರ್ಥವಾಗೋಕೆ ಸಾಧ್ಯ. ಈ ಚಾಮುಂಡಮ್ಮ ನಮ್ಮ ಎಲ್ಲಾ ಕಥೆಯನ್ನು ಹೇಳ್ತಾಳೆ, ಆದ್ರೆ ನಮ್ಮ ಹೆಸರು ಮಾತ್ರ ಗೊತ್ತಿರೋದಿಲ್ಲ. ಜೈ ಜೈ ಚಾಮುಂಡಮ್ಮ. ನಿನ್ನ ಹೆಸರೇನು ಅಂತ ನಮ್ಮನ್ನೇ ಕೇಳ್ತಾಳೆ. ನಮ್ಮ ಇಡೀ ಜಾತಕವೇ ಗೊತ್ತಿರೋ ಚಾಮುಂಡಮ್ಮಂಗೆ ನಮ್ಮ ಹೆಸರು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅಂದಂಗೆ ಈ ದೇವಸ್ಥಾನದಲ್ಲಿ ಒಂದು ಸಪರೇಟ್ ಚೇಂಬರ್ ಇದೆ. ಅದು ದೇವಸ್ಥಾನಕ್ಕೆ ಬರೋ ಸಾಹುಕಾರರು VIP ಗಳಿಗೆ ಮಾತ್ರ. ಅಲ್ಲಿ ಬಂದ ಬಕ್ರಾಗಳಿಗೆ ಈ ನಕಲಿ ಚಾಮುಂಡಮ್ಮ ಅದ್ಯಾವ ಮೋಡಿ ಮಾಡ್ತಾಳೋ ಏನೋ. ಈ ದೇವಸ್ಥಾನಕ್ಕೊಬ್ಬ ಪೂಜಾರಿ ಇದ್ದಾನೆ. ಹಾವಿಗೆ ಅಭಿಷೇಕ ಮಾಡಿಸೋದು, ಈ ಅಮ್ಮನಿಗೆ ಮೈ ಮೇಲೆ ಚಾಮುಂಡಿ ಎಂಟ್ರಿ ಆಗೋಕೆ ಮೊದಲು ಪೂಜೆ ಮಾಡೋದು ಇವನೇ. ಇನ್ನೊಬ್ಬ ಹೆಣ್ಣು ಮಗಳು ದೇವಸ್ಥಾನದ ಕ್ಲೀನಿಂಗು ಮತ್ತಿತರ ಕೆಲಸ ನೋಡಿಕೊಳ್ತಾಳೆ. ಈ ದೇವಸ್ಥಾನಕ್ಕೆ ಅಕ್ಕಪಕ್ಕದ ಉದ್ಯಮಿಗಳು ಜನಗಳು ದೇಣಿಗೆ ಕೊಟ್ಟಿದ್ದಾರೆ. ಅಂದ ಹಾಗೆ ಈ ಅಮ್ಮ ನಾವು ಎಲೆಕ್ಷನ್ಗೆ ನಿಂತ್ಕೊಂಡ್ರು ಗೆಲ್ಲಿಸ್ತಾಳಂತೆ. ರಾಮ, ಈ ಪುಣ್ಯಾದ್ಗಿತ್ತಿಯನ್ನು ನಂಬೋ ಜನರಿದ್ದಾರಲ್ಲ, ಅವರಿಗೆ ಈ ಜೀವಂತ ಹಾವುಗಳಿಗೆ ಹಾಲಿನ ಅಭಿಷೇಕ ಮಾಡಿಸ್ತಾರೆ ಅನ್ನೋದೇ ರೋಚಕ ಎನ್ನಿಸ್ಬಿಡುತ್ತೆ. ಹಾವು ಹಾಲು ಕುಡಿಯೋದಿಲ್ಲ ಕಣ್ರಿ ಅನ್ನೋ ವಿಜ್ಞಾನಿಗಳ ಮಾತು ಕೇಳಿಸೋದೇ ಇಲ್ಲ. ನಮ್ಮ ಪ್ರಾಣಿದಯಾ ಸಂಘದವರಿಗೂ ಅಷ್ಟೇ ಸಿನಿಮಾ ಸ್ಟಾರ್ಗಳ ಜೊತೆ ಕಾಣಿಸ್ಕೊಳ್ಳೋ ಪ್ರಾಣಿಗಳ ಮೇಲಷ್ಟೇ ಪ್ರೀತಿ ಜಾಸ್ತಿ. ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಪುರ್ಸೊತ್ತು ಅವರಿಗಿಲ್ಲ. ಏಕೆಂದ್ರೆ ನನ್ನನ್ನು ಬಹಳ ಇಷ್ಟಪಡ್ತೀಯ ನೀನು. ಮನ್ಸು ಬಂದಾಗೆಲ್ಲ ಬಂದ್ಬಿಡ್ತೀಯ ನನ್ನ ಹತ್ರ. ಹೌದು, ನಾನು ಯಾರು ಗೊತ್ತಾಯ್ತಾ? ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರ್ತೀಯಲ್ಲ, ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ಅಮ್ಮ. ಅದನ್ನೇ ಹೇಳ್ತಾ ಇರೋದು. ನಾನು ಅಂದರೆ ಇಷ್ಟ ನಿಂಗೆ. ನೆನ್ಸ್ಕೊಂಡಾಗೆಲ್ಲ ನನ್ನ ಹತ್ರ ಬಂದ್ಬಿಡ್ತೀಯ ಅಂತ. ಗೊತ್ತಾಯ್ತಾ ಮಗ? ನನ್ನ ಸೇವೆ ಮಾಡೋವರೆಗೂ, ಎಲ್ಲಿವರೆಗೂ ನನ್ನನ್ನು ನೆನೆಸ್ಕೊಂಡು ಬರ್ತಾ ಇರ್ತೀಯೋ ಅಲ್ಲಿವರೆಗೂ ನಿನ್ನ ಮೇಲೆ ಕೆತ್ತೀನಿ. ಕಳ್ಕೊಳ್ಳದೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಮಾಡ್ಕೊಡ್ಬೋದು. ನೀ ಕಳ್ಕೊತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಮೊದಲು ಕೊಟ್ಟಿದ್ದೆಲ್ಲ ಒಂದು ರೌಂಡ್ ಕಳ್ಕೊಂಡಿದ್ದಾಯ್ತು, 2ನೇ ರೌಂಡು ಅದು ಮಾಡ್ಕೊಂಬಿಟ್ಟೆ, 3ನೇದು ಇದೆಯಲ್ಲ, ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ, ಒಂದು ಹಂತಕ್ಕೆ ಕೂತಿದೆ ಈಗ. ಗೊತ್ತಾಯ್ತಾ ಮಗ? ಅದು ಉಳಿಸ್ಕೊಂಡು ಯಾರನ್ನೂ ನಂಬೋದು ಬೇಡ. ಅನ್ನದಾನ ಮಾಡು, ಬಟ್ಟೆ ದಾನ ಮಾಡು, ವಸ್ತ್ರದಾನ. ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ. ಚಾಮುಂಡಮ್ಮನ ಸನ್ನಿಧಿ ಇರೋ ಊರಲ್ಲೇ ಇಷ್ಟೆಲ್ಲ ಅವಾಂತರ ಮಾಡ್ತಿರೋ ಈ ಅಮ್ಮನಿಗೆ ಪಾಠ ಕಲಿಸೋರು ಯಾರು? ಜೈಶಂಕರ್, ಮೈಸೂರು, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಇದು ಈ ನಕಲಿ ಚಾಮುಂಡಮ್ಮನ ಕಥೆ. ಈ ಯಮ್ಮನ ಮೈ ಮೇಲಿರೋ ದೇವರನ್ನ ಇಳಿಸೋಕೆ ಬೆಟ್ಟದ ಮೇಲಿರೋ ಚಾಮುಂಡಮ್ಮನೇ ಬರಬೇಕೇನೋ? ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.